ನಡೆದಿದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಂದಿರೋ ಮಾತಾಡಿದ್ದಾರೆ. ಏನಕ್ಕೆ ಬೇಡಿಕೆ? ನಮಗ ಅಲೆಮಾರಿ ಸಮುದಾಯದವರಿಗೆ ಅನ್ನತನಕ ಮೀಸಲಾತಿ ಯಾವುದ್ರಲ್ಲಿ ನಮಗೆ ಸೌಲಭ್ಯಗಳನ್ನು ಬಂದಿಲ್ಲ. ಅದೇ ತರ ಮತ್ತೆ ನಮಗೆ ಮನೆ ಇರ್ಲಿಕ್ಕೆ ಮನೆ ಇಲ್ಲ, ಆಮೇಲೆ ನಮ್ಗೆ ಭೂಮಿ ಇಲ್ಲ, ಆಧಾರ್ ಕಾರ್ಡ್ ಇದ್ರೆ ನಮ್ಗೆ ವೋಟರ್ ಕಾರ್ಡ್ ಇಲ್ಲ, ಆಮೇಲೆ ಜಾತಿ ಸರ್ಟಿಫಿಕೇಟ್ ಇಲ್ಲ, ಆಮೇಲೆ ನಮ್ಮ ಹಲವಾರು ಬೇಡಿಕೆಗಳನ್ನು ಅವ್ರ ಎದುರುಗಡೆಯನ್ನು ನಾವು ಈಡೇರಿಸಿವಿ. ಅವರು ಸ್ವಲ್ಪ ದಿವಸ ನಮ್ಗೆ ಕಾಲಾವಕಾಶ ಕೊಡ್ರಿ, ನಾವು ಅದೇನಿದ್ದು ನಿಮ್ಮದು ಬಗೆಹರಿಸ್ತೀವಿ ಅಂತ ಮಾತೊಂಡ್ರಿ ಅವರು. ಬೇರೆ ಇನ್ನೇನು ಬೇಡಿಕೆ ಇದೆ ಅಂದ್ರೆ ನಮ್ಗೆ ಮನೆ ಎಲ್ಲರಿಗೆ ಮನೆ ಮಾಡಿಕೊಡ್ಬೇಕು. ಆಮೇಲೆ ನಮ್ಮ ಅರಣ್ಯ ಶಿಕಾರಿ ಪಾರದಿ ಸಮುದಾಯದವರು ಅಂತಂದ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ಕೀಳಾಗಿ ನೋಡ್ತಾರ. ಅದೇ ತರ ಅವರು ಯಾರೋ ಅರಣ್ಯ ಶಿಕಾರಿ ಸಮಾಜ ಅಂದ್ರೆ ಯಾರೋ ಪ್ರಯತ್ನ ಮಾಡಿದ್ದು ಯಾರ ಮೇಲೆ ಹಾಕಿ ನಮ್ಮ ಸಮಾಜ ಅಂದ್ರೆ ಮೊದಲೇ ಪೊಲೀಸ್ ಅಂದ್ರೆ ಬಹಳ ಭಯ ಅನ್ನೋದು ಬಹಳ. ಅದಕ್ಕೋಸ್ಕರ ಇವರು ಪೊಲೀಸ್ನವರು ಹಿಂದ ಮುಂದ ನೋಡಾರ್ದೆ ಬೂಟ್ ಗಾಲಿಯಲ್ಲಿ ಒದ್ದು ಮತ್ತೆ ಹೊಡೆತಕ್ಕೆ ಬಂಡಿನೂ ಬಾಯಿ ಬಿಡುತ್ತೆ. ಆತರ ಯಾರೋ ಮಾಡಿದಕ್ಕೆ ಯಾರೋ ಒಪ್ಕೊಂಡ್ಬಿಡ್ತಾರೆ. ನಮ್ಮ ಡಿಸ್ಟಿಕ್ ನಾವು ಇಲ್ಲ ನಾವು ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕು ಜಂಡೇಶ್ವರ ಗ್ರಾಮದವರು. ನಮ್ಗೆ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದಂತ ದ್ವಾರಕಾನಂದ್ ಸರ್, ಅದೇ ತರ ಜಗ್ಗು ಸರ್ ನಮ್ಗೆ ನಮ್ದೇ ಆದ ಸಮುದಾಯದ್ದು ವಿಶ್ವ ಆದಿವಾಸಿ ದಿನಾಚರಣೆ 11ನೇ ತಾರೀಕು ಇದೆ ಅಂತ ಎಲ್ಲರಿಗೂ ಫೋನ್ ಮಾಡಿ ತಾವು ಕರೆಯಕ್ಕೆ ಹೇಳಿದ್ರು. ಅದೇ ತರ ನಾವು ನಿನ್ನೆ ಬೆಳಿಗ್ಗೆ ಊರು ಬಿಟ್ಟು ಬೆಳಿಗ್ಗೆ ಬಂದಿರು. ಇಲ್ಲಿ ಬಂದು ಕಾರ್ಯಕ್ರಮ ಮುಗಿಸಿ ಊಟ ಉಪಚಾರ ಎಲ್ಲ ಚೆನ್ನಾಗಿ ನೋಡಿದ್ರೆ ನಮ್ಮೊಂದು ಏನೇ ಭರವಸೆ ಇದ್ರೆ ಒಂದು ತಿಂಗಳ 15 ದಿವಸದಲ್ಲಿ ಬೇಡಿಕೆ ಎಲ್ಲ ಈಡೇರಿಸ್ತೀನಿ ಅಂತ ಹೇಳಿ. ನಮ್ಮ ಹೆಸರು ನಾರಾಯಣ, ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕು ಜಂತೀಶ್ವರ. ನಮ್ಮ ಸುಮಾರು ಒಂದು 70 ಜನ ಬಂದಿರಿ. ಆಮೇಲೆ ಕೊನೆಗೆ ನನ್ನ ಗ್ಯಾರಂಟಿಗಳೆಲ್ಲ ಗೊತ್ತೈತವ. ಆಮೇಲೆ ನಿಮ್ಗೆ ಯಾಕೆಂದ್ರೆ ನಾವು ಗ್ಯಾರಂಟಿ ಮಾಡಿದರೆ ನಿಮ್ಮಂಥವ್ರಿಗೋಸ್ಕರ. ಇದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ. ತಾವು ಇಷ್ಟು ಹೇಳಿ ತಮ್ಮೆಲ್ಲರೂ ಕೂಡ ಬಹಳ ಸಂತೋಷ. ನಿಮ್ಮನ್ನೆಲ್ಲ ಭೇಟಿ ಮಾಡಿ, ನಿಮ್ಮನ್ನೆಲ್ಲ ನೋಡಿ, ನಿಮ್ಮ ಜೊತೆಲಿ ಕೆಲವು ಕಾಲ ಕಳೆದಿದ್ದೀನಲ್ಲ ನಾನು, ನನ್ನ ಮೂಲ ನೀವೆಲ್ಲ ಕೂಡ ನಿಮ್ಮ ಬದುಕಿನಲ್ಲಿ ನಾನು ಒಂದು